ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನರೇಂದ್ರ ಮೋದಿ ಅವರಿಗೆ ಸಂಬಂಧಪಟ್ಟ ಹಾಗೆ ಎರಡು ಅತ್ಯಂತ ಆಸಕ್ತಿಕರ ಘಟನೆಗಳನ್ನು ತಮ್ಮೆದುರಿಗೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಇದರ ಉದ್ದೇಶ ಏನಪ್ಪ ಅಂತಂದರೆ, ನರೇಂದ್ರ ಮೋದಿ ಅವರು ಮೊದಲನೇದಾಗಿ ಅವರು ಯಾವುದೇ ಮಾತನಾಡಿದರೆ ಅದರ ಹಿಂದೆ ಒಂದು ಅರ್ಥಗರ್ಭಿತವಾದಂಥ ಒಂದು ಹಿನ್ನೆಲೆ ಇರುತ್ತೆ. ಎರಡನೇದಾಗಿ ರಾಷ್ಟ್ರಹಿತದ ದೃಷ್ಟಿಯಿಂದಲೇ ಅವರ ಆಲೋಚನೆ ಸಾಗ್ತಾ ಇರುತ್ತೆ ವಿನ ಅವ್ರು ಬೇರೆ ಏನನ್ನೂ ಯೋಚಿಸುವುದೇ ಇಲ್ಲ ಅಂತ. ಅವರು ಮಾಡುವ ಪ್ರತಿ ಚರ್ಯೆ, ಅವರು ಆಡುವ ಪ್ರತಿ ಮಾತು, ಅವರ ಚಲನವಲನ, ಭಾವ, ಹಾವ, ಭಂಗಿ ಎಲ್ಲದಕ್ಕೂ ಅರ್ಥವಿರುತ್ತದೆ. ಅದು ಅರ್ಥ ಆಗಲಿಕ್ಕೆ ನಮಗೆ ಭಾಳಷ್ಟು ಸಮಯ ಹಿಡಿಯುತ್ತದೆ. ಆದರೆ ನರೇಂದ್ರ ಮೋದಿಗೆ ಆ ಕ್ಷಣದಲ್ಲಿ ಅದು ಹೊಳೆದಿರುತ್ತದೆ ಅಂತ. ಇದು ಬಹಳ ಉತ್ಪ್ರೇಕ್ಷೆ ಅಂತ ತಮಗನಿಸ್ಬಹುದು. ಆದರೆ ನಾನು ಹೇಳುವ ಘಟನಾವಳಿಗಳನ್ನು ನೋಡಿದ ಮೇಲೆ, ಕೇಳಿದ ಮೇಲೆ ತಮಗೆ ಇದು ದಿಟ್ಟ ಅಂತ ಅನಿಸುತ್ತೆ. 2012ರಲ್ಲಿ ನಡೆದಂಥ ಒಂದು ಘಟನೆ. 2012ರಲ್ಲಿ ಅವರು ಪಾದಯಾತ್ರೆ ಮಾಡ್ತಾಯಿದ್ರು. ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದರು. ಆ ಪಾದಯಾತ್ರೆಗೆ ಸದ್ಭಾವನಾ ಯಾತ್ರೆ ಅಂತ ಹೆಸರಿಟ್ಟಿದ್ರು. ಪ್ರತಿ ದಿವಸ ಪಾದಯಾತ್ರೆ ಮುಗಿದ ಮೇಲೆ ಯಾವ ಊರಿನಲ್ಲಿ ಅವರು ತಂಗ್ತಾರೋ ಅಲ್ಲಿ ಒಂದು ಶಾಮಿಯಾನ ಹಾಕಿರಲಾಗ್ತಾ ಇತ್ತು. ಅಲ್ಲಿ ಜನರನ್ನು ಭೇಟಿಯಾಗುವಂಥ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋತಾ ಇದ್ದರು. ಅವ್ರ ಜೊತೆ ಅವರ ದುಃಖ ದುಮ್ಮಾನ, ಅವರ ಸಂಕಷ್ಟಗಳು, ಅವರ ವಿಷಯಗಳನ್ನೆಲ್ಲ ಕೇಳ್ತಾಯಿದ್ರು. 2012ರಲ್ಲಿ ಒಂದು ದಿನ ಇದೇ ರೀತಿ ಪಾದಯಾತ್ರೆ ಮಾಡುವಾಗ ಒಬ್ಬ ಮೌಲ್ವಿ ಇವರ ಬಳಿ ಬರ್ತಾನೆ. ಸಂಜೆ ಹೊತ್ತಲ್ಲಿ ಇವರು ಇಡೀ ದಿವಸದ ಪಾದಯಾತ್ರೆ ಮುಗಿಸ್ಕೊಂಡು ಆ ಡೇರೆನಲ್ಲಿ ಬಂದು ಕೂತ್ಕೋತಾರೆ ಶಾಮಿಯಾನದಲ್ಲಿ. ಆ ಟೆಂಟಲ್ಲಿ ಒಬ್ಬ ಮೌಲ್ವಿ ಬರ್ತಾನೆ. ಬಂದವನೇ ಹಾರ್ದಿಕವಾಗಿ ನರೇಂದ್ರ ಮೋದಿ ಅವರಿಗೆ ನಮಸ್ಕಾರ ಮಾಡ್ತಾನೆ, ಹಸ್ತಲಾಘವ ಮಾಡ್ತಾರೆ. ಮಾಡಿ ಅದಾದ ಮೇಲೆ ಆತ ಅವರಿಗೆ ತಮ್ಮ ಮುಸಲ್ಮಾನರು ಹಾಕುವಂಥ ಒಂದು ಜಾಳಿಗೆಯ ಟೋಪಿಯನ್ನು ಅವರ ತಲೆಯ ಮೇಲೆ ಹಾಕ್ಲಿಕ್ಕೆ ಹೋಗ್ತಾನೆ. ಯಾವಾಗ ಈತ ಟೋಪಿ ಹಾಕ್ಲಿಕ್ಕೆ ಹೋಗ್ತಾನೋ ತಕ್ಷಣದಲ್ಲಿ ನರೇಂದ್ರ ಮೋದಿ ಆ ಟೋಪಿ ಹಾಕುವುದನ್ನು ತಡೀತಾರೆ. ಬೇಕಾದರೆ ನಿನ್ನ ಕೈಯಲ್ಲಿರುವಂಥ ಹಸಿರು ಶಾಲ್ ಇದೆಯಲ್ಲ ಅದನ್ನು ಹೊಚ್ಚು, ಆದರೆ ಆ ಟೋಪಿಯನ್ನು ನಂಗೆ ಹಾಕಬೇಡ ಅಂತಾರೆ. ನರೇಂದ್ರ ಮೋದಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿ ಸುತ್ತಮುತ್ತಲು ಬಹಳಷ್ಟು ಕ್ಯಾಮ್ರಾಗಳು ತನ್ನನ್ನು ನೋಡ್ತಾ ಇದ್ದಾವೆ ಅಂತ. ಎರಡನೇದಾಗಿ ಇದು ಭಾಳ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗತ್ತೆ ಅನ್ನೋದು ಅವ್ರಿಗೆ 100ಕ್ಕೆ 100ರಷ್ಟು ಸ್ಪಷ್ಟವಾಗಿ ಗೊತ್ತಿರುತ್ತೆ. ಯಾಕೆಂದರೆ ಅವರು 2002ರಲ್ಲಿ ಮುಖ್ಯಮಂತ್ರಿಯಾಗಿ ಗುಜರಾತ್ನಲ್ಲಿ ಅಧಿಕಾರ ಸ್ವೀಕರಿಸಿದ ಆ 4 ದಿನಗಳಲ್ಲಿ ಭಾಳ ದೊಡ್ಡದಾದಂಥ ಗೋಧ್ರಾ ಹತ್ಯಾಕಾಂಡ ನಡೆಯುತ್ತೆ. ಹಿಂದೂ ಮುಸಲ್ಮಾನರ ಮಧ್ಯೆ ಭಾಳ ದೊಡ್ಡದಾದಂಥ ಕೋಮು ದ್ವೇಷ ಇದೆ ಅನ್ನುವಂಥ ಭಾವನೆ ಎಲ್ಲ ಕಡೆ ಬಿತ್ತಲಾಗತ್ತೆ. ನರೇಂದ್ರ ಮೋದಿ ಈ ಕಿಚ್ಚು ಹಚ್ಚುವುದರಲ್ಲಿ ನಿಷ್ಣಾತ ಅಂತ ಎಲ್ಲ ಕಡೆ ಈ ಎಡಚರರೆಲ್ಲ ಸುದ್ದಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಿರ್ತಾರೆ. ಅಂಥದೇ ಸಂದರ್ಭದಲ್ಲಿ ಮುಂದೆ 10 ವರ್ಷಗಳ ಅಂತರದಲ್ಲಿ ಇಂಥದ್ದೊಂದು ಘಟನೆ ನಡೆಯುತ್ತೆ. ಆ ಘಟನೆ ನಡೆದ ಸಂದರ್ಭದಲ್ಲಿ ಇಂಥದ್ದೊಂದು ಜಾಳಿಗೆ ಟೋಪಿಯನ್ನು ಹಾಕುವುದನ್ನು ನರೇಂದ್ರ ಮೋದಿ ತಿರಸ್ಕರಿಸ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಮಾರನೇ ದಿವಸ ಇದು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆ ವಿವಾದ ಮಟ್ಟದಲ್ಲಿ ಸುದ್ದಿ ಆಗತ್ತೆ. ನರೇಂದ್ರ ಮೋದಿ ಅವರು ಮುಸಲ್ಮಾನರನ್ನು ದ್ವೇಷಿಸ್ತಾರೆ ಅಂತ ಬಿಂಬಿಸಲಾಗತ್ತೆ. ಏಕೆಂದರೆ ಅಲ್ಲಿವರೆಗೂ ಯಾವುದೇ ರಾಜಕಾರಣಿ ಆ ರೀತಿ ಮುಸಲ್ಮಾನರ ಪೋಷಾಕನ್ನು ಧರಿಸುವುದನ್ನು, ಕೈಯಲ್ಲಿ ಕತ್ತಿ ಹಿಡಿಯುವುದನ್ನು, ಹಸಿರು ಶಾಲ್ ಹಾಕ್ಕೊಳ್ಳೋದನ್ನು, ತಲೆಗೆ ಟೋಪಿ ಹಾಕುವುದನ್ನು, ಇದೆಲ್ಲವನ್ನು ಧರ್ಮನಿರಪೇಕ್ಷತೆ ಅಂತ ಭಾವಿಸಿದ್ದಾನೆ. ಮುಸಲ್ಮಾನರ ಓಲೈಕೆಗಾಗಿ ಏನು ಮಾಡಲಿಕ್ಕೂ ಸಿದ್ಧ ಅಂತ ರಾಜಕಾರಣಿಗಳು ತೀರ್ಮಾನ ಮಾಡಿದಂಥ ಕಾಲಘಟ್ಟದಲ್ಲಿ ನರೇಂದ್ರ ಮೋದಿ ಬೇಡ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಇನ್ನೂ ಒಂದು ವಿಷಯ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಈ ರೀತಿ ಟೋಪಿ ಹಾಕಿಸಿಕೊಳ್ಳುವುದನ್ನು ತಿರಸ್ಕರಿಸಿದರೆ ಈ ದೇಶದ ಬಹುಸಂಖ್ಯಾತ ಹಿಂದೂಗಳೇನಿದ್ದಾರೆ ಅವರು ಇನ್ನಿಲ್ಲದ ಹಾಗೆ ಹರ್ಷ ಪಡ್ತಾರೆ. ಒಂದು ದೊಡ್ಡದಾದಂಥ ವೋಟ್ ಬ್ಯಾಂಕ್ ಸೃಷ್ಟಿಯಾಗತ್ತೆ ಈ ದೇಶದಲ್ಲಿ. ನರೇಂದ್ರ ಮೋದಿ ದಿಟ್ಟವಾಗಿ ಟೋಪಿಯನ್ನು ತಿರಸ್ಕರಿಸಿದರು ಅನ್ನೋದು ಮನಸ್ಸಿನಲ್ಲಿ ಗಾಢವಾಗಿ ಅಚ್ಚಳಿಯದೆ ಉಳಿಯುತ್ತೆ ಹಿಂದೂಗಳಿಗೆ. ಇದಕ್ಕಿಂತ ದೊಡ್ಡ ಆಸ್ತಿ ನನಗೆ ಬೇಕಾಗಿಲ್ಲ ಅಂತ ಅವತ್ತು ನರೇಂದ್ರ ಮೋದಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಮುಂದೆ ನಡೆದ ವಿಚಾರ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನರೇಂದ್ರ ಮೋದಿ ಯಾವುದೇ ಸಂದರ್ಶನಕ್ಕೆ ಹೋದ ಸಂದರ್ಭದಲ್ಲಿ, ಯಾವುದೇ ಸಂವಾದದಲ್ಲಿ, ಯಾವುದೇ ಸಾರ್ವಜನಿಕ ಸಮಾರಂಭದಲ್ಲಿ, ಎಲ್ಲಿಯೇ ಪತ್ರಕರ್ತರು ಅವ್ರನ್ನ ಎದುರಾದ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನು ಇವತ್ತಿಗೂ ಕೇಳಲಾಗತ್ತೆ, ನೀವೇಕೆ ತಲೆಗೆ ಅವತ್ತು ಟೊಪ್ಪಿಗೆ ಹಾಕ್ಕೊಳ್ಳಿಲ್ಲ ಅಂತ. ಅಂದರೆ ನಮಗೆ ತುಂಬ ಸಹಜವಾಗಿ ಕಾಣುವಂಥ ಒಂದು ವಿದ್ಯಮಾನ. ನರೇಂದ್ರ ಮೋದಿಯವರಿಗೆ ಇದು ಭಾಳ ದೂರಗಾಮಿಯಲ್ಲಿ ಭಾಳ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತೆ ಅಂತ ಗೊತ್ತಿರುತ್ತೆ. ಇನ್ನೊಂದು ಘಟನೆಯನ್ನು ಹೇಳಬೇಕು. ಈ ದೇಶದಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಮಾಧ್ಯಮ ಕ್ಷೇತ್ರದಲ್ಲಿ, ವಿಜುವಲ್ ಮೀಡಿಯಾದಲ್ಲಿ ಅತಿ ದೊಡ್ಡ ಹೆಸರು ಅಂತಂದರೆ ಒಂದು ಆಜ್ ತಕ್, ಇನ್ನೊಂದು ಇಂಡಿಯಾ ಟುಡೇ.
ಅರುಣ್ ಪುರಿ ಅನ್ನೋದು ಇದರ ಚೇರ್ಪರ್ಸನ್. ಈಗ ಅವರ ಪುತ್ರಿ ಬಂದಿದ್ದಾರೆ ಚೇರ್ಮನ್ ಆಗಿ, ವೈಸ್ ಚೇರ್ಮನ್ ಅಂತ ಹೇಳ್ತಾರೆ, ಕಲ್ಲಿ ಪುರಿ ಅಂತ ಈಗ ಬಂದಿದ್ದಾರೆ. ಮೊದಲಿಂದು ಇದ್ದದ್ದು ಅರುಣ್ ಪುರಿ. ಅರುಣ್ ಪುರಿ ಯಾರು ಅಂತಂದರೆ ಸ್ವತಃ ರಾಜೀವ್ ಗಾಂಧಿಯ ಕ್ಲಾಸ್ಮೇಟ್ ಡೆಹ್ರಾಡೂನ್ ಸ್ಕೂಲ್ನಲ್ಲಿ. ಅಮಿತಾಬ್ ಬಚ್ಚನ್, ಅರುಣ್ ಪುರಿ, ರಾಜೀವ್ ಗಾಂಧಿ ಎಲ್ಲ ಒಟ್ಟಿಗೆ ಓದಿದ್ದು. ಸೋನಿಯಾ ಗಾಂಧಿಯನ್ನು ಅತ್ತಿಗೆ ಅಂತ ಕರಿತಾ, ಭಾಬಿ ಭಾಬಿ ಅಂತ ಕರಿತಾ, ಸೋನಿಯಾ ಗಾಂಧಿಯವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಹಪಹಪಿಯಲ್ಲಿದ್ದಂಥ ಮನುಷ್ಯರಲ್ಲಿ ಈ ಅರುಣ್ ಪುರಿ ಕೂಡ ಒಬ್ಬರು. ಎಷ್ಟು ಸಾಧ್ಯವೋ ಅಷ್ಟು ಬಾರಿ ರಾಹುಲ್ ಗಾಂಧಿ ಅವ್ರನ್ನ ಲಾಂಚ್ ಮಾಡಿದ್ದಾರೆ, ಎಷ್ಟು ಸಾಧ್ಯವೋ ಅಷ್ಟು ಸೋನಿಯಾ ಗಾಂಧಿ ಅವ್ರನ್ನ ಪ್ರಮೋಟ್ ಮಾಡಿದ್ದಾರೆ, ಎಷ್ಟು ಸಾಧ್ಯವೋ ಅಷ್ಟು ಗಾಂಧಿ ಪರಿವಾರ, ನಕಲಿ ಗಾಂಧಿ ಪರಿವಾರ ಹಾಗೂ ಕಾಂಗ್ರೆಸ್ಗೋಸ್ಕರ ತಮ್ಮ ಚಾನಲ್ಗಳನ್ನೇ ಮುಡಿಪಾಗಿಟ್ಟಿದ್ದಾರೆ. ಅವರು 2013 ಮಾರ್ಚ್ನಲ್ಲಿ ನರೇಂದ್ರ ಮೋದಿ ಅವ್ರನ್ನ ಇಂಡಿಯಾ ಕಾನ್ಕ್ಲೇವ್ ಅಂತ ಅವ್ರದ್ದೊಂದು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಕರೀತಾರೆ. 2013 ಮಾರ್ಚ್ನಲ್ಲಿ. ಇನ್ನೂ ನರೇಂದ್ರ ಮೋದಿ ಆವಾಗ ಪ್ರಧಾನಮಂತ್ರಿ ಆಗಿರಲಿಲ್ಲ. 2014ರಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ. ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅವತ್ತು ಅವರು ಪಾಲ್ಗೊಂಡಿರ್ತಾರೆ. ಏಕೆಂದರೆ ಅಷ್ಟೊತ್ತಿಗಾಗಲೇ ನರೇಂದ್ರ ಮೋದಿ ಗುಜರಾತ್ ಮಾಡೆಲ್ ಅನ್ನೋದು ದೇಶಾದ್ಯಂತ ಪ್ರತಿ ಮನೆ ಮನೆಗೆ ಗೊತ್ತಾಗಿರುವಂಥ ವಿಚಾರ ಆಗಿರುತ್ತೆ. ರಾಷ್ಟ್ರೀಯ ನಾಯಕನಾಗಿ ನರೇಂದ್ರ ಮೋದಿ ಹೊರಹೊಮ್ಮೆ ಆಗಿ ಹೋಗಿರುತ್ತೆ. ಕೇವಲ ಗುಜರಾತ್ನ ಮುಖ್ಯಮಂತ್ರಿ ಆದರೂ ಕೂಡ ಅವರು ರಾಷ್ಟ್ರೀಯ ನಾಯಕರು ಅಂತ ಬಿಂಬಿತವಾಗಿ ಹೋಗಿರುತ್ತೆ. ಅದಾದ ಮೇಲೆ 2018ರ ಕಾನ್ಕ್ಲೇವ್ಗೆ ಮತ್ತೆ ಇವರನ್ನು ಕರೆಯಲಾಗತ್ತೆ. 2014ರಲ್ಲಿ ಪ್ರಧಾನಮಂತ್ರಿ ಆದರು. 2019ರ ಚುನಾವಣೆಗಿಂತ ಮುಂಚೆ ಮತ್ತೆ ಇಂಡಿಯಾ ಟುಡೇ ಕಾನ್ಕ್ಲೇವ್ಗೆ, ಆಚಿದ ಕಾನ್ಕ್ಲೇವ್ ಕರೆಯಲಾಗತ್ತೆ. ಮತ್ತೆ ನರೇಂದ್ರ ಮೋದಿ ಅವರು ಅದರ ಮುಂದಿನ ವರ್ಷ 2019ರಲ್ಲಿ ಮತ್ತೆ ಪ್ರಧಾನಮಂತ್ರಿ ಆದರು. ಅದಾದಮೇಲೆ 2023ರಲ್ಲಿ ಮತ್ತೊಂದು ಸಲ ಇಂಡಿಯಾ ಟುಡೇ ಕಾನ್ಕ್ಲೇವ್ ಆಗುತ್ತೆ. ಅದಾದಮೇಲೆ 2024 ಮೊನ್ನೆ ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ. 2023ರ ಕಾನ್ಕ್ಲೇವ್ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರೆದುರಿಗೆ ಅರುಣ್ ಪುರಿ ಒಂದಷ್ಟು ಮಾತುಗಳನ್ನು ಆಡ್ತಾರೆ. ಅದನ್ನು ಈಗ ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅರುಣ್ ಪುರಿ ಹೇಳ್ತಾರೆ, ನಿಮ್ಮ ಬಗ್ಗೆ ಮಾಧ್ಯಮದವರಿಗೆ ಸ್ವಲ್ಪ ಬೇಸರ ಇದೆ, ದಯವಿಟ್ಟು ಕ್ಷಮಿಸಿ ಅಂತಾರೆ. ಒಂದು ದೊಡ್ಡ ಪಂಚತಾರ ಹೋಟೆಲ್ನಲ್ಲೋ ಅಥವಾ ಯಾವುದೋ ಸಭಾಂಗಣದಲ್ಲಿ ನಡೆದಂಥ ಭಾಳ ದೊಡ್ಡ ಕಾರ್ಯಕ್ರಮ ಅದು, ವೈಭವೋಪೇತವಾದಂಥ ಸಭಾಂಗಣ. ಯಾವ ಜಾಗ ಅಂತ ನನಗೆ ನೆನಪಾಗ್ತಾ ಇಲ್ಲ. ನರೇಂದ್ರ ಮೋದಿ ಶಾಂತ ಚಿತ್ತರಾಗಿ ಅವರ ಮಾತುಗಳನ್ನು ಕೇಳ್ತಾ ಇರ್ತಾರೆ. ಮೊನ್ನೆ ನಡೆದ ಘಟನೆ, ಭಾಳ ಹಿಂದೆ ಅಲ್ಲ. ಹೇಳ್ತಾರೆ ಅರುಣ್ ಪುರಿ, ಆಜ್ ತಕ್ ಇಂಡಿಯಾ ಟುಡೆಯ ಚೇರ್ಪರ್ಸನ್, ನಿಮ್ಮಿಂದಾಗಿ ನಮಗೆ ನಿಮ್ಮ ಸರ್ಕಾರದಲ್ಲಿ ಯಾವುದೇ ವಿದ್ಯಮಾನಗಳು ಹೊರಗಡೆ ಗೊತ್ತೇ ಆಗೋದಿಲ್ಲ ಅಂತ ಮಾಧ್ಯಮದವರ ಆಕ್ಷೇಪಣೆ ಇದೆ. ಯಾವುದೋ ರಾಜ್ಯದ ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ವಿಷಯ ಗೊತ್ತಾಗೋದಿಲ್ಲ, ರಹಸ್ಯವಾಗಿರುತ್ತೆ. ಯಾವುದೇ ರಾಷ್ಟ್ರಪತಿ ಆಯ್ಕೆಯ ಸಂದರ್ಭದಲ್ಲಿ ರಾಷ್ಟ್ರಪತಿ ಯಾರಾಗ್ತಾರೆ ಅನ್ನುವಂಥ ಕಲ್ಪನೆ ಕೂಡ ಇರೋದಿಲ್ಲ. ರಾಷ್ಟ್ರಪತಿ ಅವರ ಆಯ್ಕೆಯನ್ನು ನೀವು ಕೊನೆಯ ಕ್ಷಣದಲ್ಲಿ ಘೋಷಿಸ್ತೀರಿ. ನಿಮ್ಮ ಎಲ್ಲ ಚಟುವಟಿಕೆಗಳು ಕೂಡ ಅತ್ಯಂತ ಗೌಪ್ಯವಾಗಿರ್ತವೆ. ನೀವು ಹೇಳುವವರೆಗೂ ಮಾಧ್ಯಮದವರಿಗೆ ಕಿಂಚಿತ್ತೂ ಅದರ ಬಗ್ಗೆ ಮಾಹಿತಿ ಸಿಗೋದಿಲ್ಲ. ಹೀಗಾಗಿ ನಮಗೆ ಮಾಧ್ಯಮದವರಿಗೆ ಭಾಳ ಫಜೀತಿಯಾಗಿಬಿಟ್ಟಿದೆ. ಮುಂಚೆ ಎಲ್ಲ ಸರ್ಕಾರಗಳಿಗೆ ನಡೆಯುವಂಥ ಎಲ್ಲ ವಿದ್ಯಮಾನಗಳು ಮುಂಚೆಯೇ ನಾವು ಸುದ್ದಿ ಅಂತ ಹಾಕ್ತಾ ಇದ್ವಿ, ಸ್ಕೂಪ್ ಅಂತ ಹಾಕ್ತಾ ಇದ್ವಿ, ನಾವೇ ಭವಿಷ್ಯವನ್ನು ನುಡಿತಾ ಇದ್ವಿ. ಈಗ ಭವಿಷ್ಯವನ್ನು ನುಡಿಲಿಕ್ಕೆ ಅವಕಾಶವೇ ಇಲ್ಲ. ಆ ರೀತಿ ಮಾಡಿದ್ದೀರಿ, ನಮಗೆ ದೊಡ್ಡದಾದಂಥ ಹಿನ್ನಡೆ ಇದು ಅಂತ. ಅದ್ರ ಜೊತೆ ಇನ್ನೊಂದು ಮಾತನ್ನು ಅರುಣ್ ಪುರಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದರೆ, ನೀವು 2013ರಲ್ಲಿ ನಮ್ಮ ಇಂಡಿಯಾ ಟುಡೇ ಕಾನ್ಕ್ಲೇವ್ ಬಂದ್ರಿ, ಅದಾದಮೇಲೆ 2014ರಲ್ಲಿ ಪ್ರಧಾನಮಂತ್ರಿ ಆದ್ರಿ, 2018ರಲ್ಲಿ ಮತ್ತೆ ಬಂದ್ರಿ, 2019ಕ್ಕೆ ಎರಡನೇ ಬಾರಿ ಪ್ರಧಾನಮಂತ್ರಿ ಆದ್ರಿ, 303 ಸೀಟ್ ಬಂದು. ಈಗ ಮತ್ತೆ 3ನೇ ಸಲ ಬಂದಿದ್ದೀರಿ. ನಾವು ನಿಮಗೆ ಲಕ್ಕಿನಾ ಅಂತ, ಲಕ್ಕಿ ಚಾರ್ಮ್ ಇಂಡಿಯಾ ಟುಡೇ ನಿಮಗೆ ಅಂತ ನಾವು ಭಾವಿಸ್ತೀವಿ ಅಂತ. ಜೊತೆಗೆ ಅವ್ರು ಹೇಳಿದ್ರಲ್ಲ, ನಮಗೆ ಆಕ್ಷೇಪಣೆ ಇದೆ, ನೀವು ಸುದ್ದಿಯನ್ನು ಬಿಟ್ಟುಕೊಡದೇ ಇರೋದ್ರ ಬಗ್ಗೆ ಆಕ್ಷೇಪಣೆ ಇದೆ ಅಂತ. ಇದಕ್ಕೆ ನೀವು ಏನು ಉತ್ತರ ಹೇಳ್ತೀರಂತೂ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಅರುಣ್ ಪುರಿ ಹೇಳ್ತಾರೆ. ಏನಂತಂದರೆ, ನಿಮ್ಮ ಅಂಗಡಿಯನ್ನು ನಾನು ಯಾಕೆ ನಡೆಸಲಿ ಅಂತ, ತುಮಾರಿ ದುಕಾನ್ ಮೈ ಕ್ಯೂನ್ ಚಲಾವ್ ಅಂತ. ಮಾಧ್ಯಮದವರ ವ್ಯಾಪಾರವನ್ನು ನಾನು ಯಾಕೆ ನಡೀಲಿಕ್ಕೆ ಆಸ್ಪದ ಮಾಡಿಕೊಡಬೇಕು, ಅಂದರೆ ಎಲ್ಲವನ್ನು ಮುಚ್ಚಿಡ್ತೀನಿ, ನೀವು ಅದರಿಂದ ವ್ಯಾಪಾರ ಮಾಡೋದು ಅಗತ್ಯ ಇಲ್ಲ ಅಂತ ನೀವು ಹೇಳ್ತೀರಿ ಅಂತ ನಮ್ಗೆ ಗೊತ್ತಿದೆ ಅಂತ ತಮಾಷೆಯಾಗಿ ಹೇಳ್ತಾರೆ. ಅದಾದಮೇಲೆ ನರೇಂದ್ರ ಮೋದಿ ಅವರ ಭಾಷಣ, ಅವಾಗೊಂದು ಉತ್ತರವನ್ನು ಹೇಳ್ತಾರೆ ಫಸ್ಟ್ ಲೈನ್ ಆಫ್ ನರೇಂದ್ರ ಮೋದಿ. ಇದು ಇಡೀ ನಮ್ಮ ಈ ಸಂಚಿಕೆಯ ಸಾರ. ಚಲೋ ಆಜ್ ಆಪ್ಕಾ ದುಕಾನ್ ಮೈ ಹಿ ಚಲಾ ಲೇತಾ ಹೂँ ಅಂತಾರೆ. ನಡೀರಿ, ಇವತ್ತು ನಿಮ್ಮ ಅಂಗಡಿಯನ್ನು ನಾನೇ ನಡೆಸ್ತೀನಿ ಇವತ್ತೊಂದು ದಿವಸ ಅಂತ. ಆಜ್ ಏಕ್ ದಿನ್ ಆಪ್ಕಾ ದುಕಾನ್ ಮೈ ಹಿ ಚಲಾತಾ ಹೂँ ಅಂತ, ಅಂದರೆ ನಾನೇನು ಮುಂದುವರಿಸ್ತೀನಿ ಅಂತ. ಅವತ್ತು ಆ ರೀತಿ ತಮಾಷೆಯಾಗಿ ಹೇಳಿದಂಥ ನರೇಂದ್ರ ಮೋದಿ, ಕೇಳುವವರಿಗೆ ಇದೊಂದು ತಮಾಷೆಯ ಸಂಗತಿಯಾಗಿ ಕಾಣುತ್ತೆ.
ಅರುಣ್ ಪುರಿ ಹೇಳಿದ್ದಕ್ಕೆ ಅವರು ಆ ರೀತಿ ಹೇಳಿದರು ಅನ್ನುವ ಅರ್ಥದಲ್ಲಿ ಅದು ಕಾಣುತ್ತೆ. ಇವತ್ತು ಆಜ್ ತಕ್ ಇಂಡಿಯಾ ಟುಡೇ ಕತೆ ಹೇಗಿದೆ ಅಂದರೆ, ನರೇಂದ್ರ ಮೋದಿಯೇ ಈಗ ಆಜ್ ತಕ್ ಇಂಡಿಯಾ ಟುಡೆಯ ಅಂಗಡಿಯನ್ನು ಬಂದ್ ಮಾಡಿದ್ದಾರೆ. ಹೇಗೆ? ನಿಮಗೆ ಗೊತ್ತು, ಸುಧೀರ್ ಚೌಧರಿ ಅಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾರ್ಯಕ್ರಮ ನಡೆಸ್ತಾ ಇದ್ರು. ಸುಧೀರ್ ಚೌಧರಿಯನ್ನು ಬಿಟ್ಟು ದೂರದರ್ಶನಕ್ಕೆ ತೆಗೆದುಕೊಳ್ಳಲಾಯಿತು. ಡಿ ನ್ಯೂಸ್ ಸರ್ಕಾರದ ಪ್ರಸಾರ ಭಾರತೀಯ ಭಾಗ. ಕಾಂಟ್ರಾಕ್ಟ್ ಬೇಸ್ನಲ್ಲಿ ಕೊಡಲಾಯಿತು. ಉಳಿದವರೆಲ್ಲ ಸಂಬಳಕ್ಕೆ ಬರ್ತಾರೆ. ಸುಧೀರ್ ಚೌಧರಿಗೆ ಅದಲ್ಲ. ರಾತ್ರಿ 9 ರಿಂದ 10 ಕಾರ್ಯಕ್ರಮ ಮಾಡಬೇಕು. ವರ್ಷಕ್ಕೆ 18 ಕೋಟಿ ರೂಪಾಯಿ ಸಂಭಾವನೆ. ಇವತ್ತರೆಗೂ ಯಾವ ಪತ್ರಕರ್ತನೂ ಅಷ್ಟು ಸಂಬಳ ತೊಗೊಂಡಿದ್ದಾನಲ್ಲೋ ನನಗಂತೂ ಗೊತ್ತಿಲ್ಲ. ತಿಂಗಳಿಗೆ 1.5 ಕೋಟಿ, ವರ್ಷಕ್ಕೆ 18 ಕೋಟಿ, ವಾರಕ್ಕೆ 5 ದಿವಸ ಕಾರ್ಯಕ್ರಮ ಮಾಡೋದು. ಎಂಥ ದೊಡ್ಡ ಸಂಭಾವನೆ ನೋಡಿ, ಅದು ದೂರದರ್ಶನದಲ್ಲಿ. ರಾಹುಲ್ ಕನ್ವಲ್ ಅಂತ ರೈಟ್ ಹ್ಯಾಂಡು ರಾಜ್ದೀಪ್ ಸರ್ದೇಸಾಯಿಗೆ. ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಾ ಇದ್ದದ್ದೇ ರಾಹುಲ್ ಕನ್ವಲ್. ಆತನನ್ನು ಅಲ್ಲಿಂದ ಎತ್ತಂಗಡಿ ಮಾಡಲಾಯಿತು. ಆ ಗೌತಮ್ ಅದಾನಿಯ NDTVಗೆ ಆತ ವಲಸೆ ಹೋದ. ಶಿವಶಂಕರ್ ಭಾಳ ದೊಡ್ಡ ಹೆಸರು ಇಲ್ಲಿ, ಆತ NDTVಗೆ ಹೋಗ್ತಾರೆ. ಇದ್ದಂಥ ಎಲ್ಲ ಸಿಬ್ಬಂದಿ ವರ್ಗದವರು, ಯಾರು ಪ್ರಮುಖ ಆ್ಯಂಕರ್ಗಳಾಗಿರ್ತಾರೋ, ಪ್ರಮುಖ ನ್ಯೂಸ್ ಎಡಿಟರ್ಗಳಾಗಿರ್ತಾರೋ, ಯಾರು ಎಕ್ಸಿಕ್ಯೂಟಿವ್ ಎಡಿಟರ್ ಆಗಿರ್ತಾರೋ, ಯಾರು ನ್ಯೂಸ್ ಡೈರೆಕ್ಟರ್ ಆಗಿರ್ತಾರೋ, ಅವರೆಲ್ಲರೂ NDTV ಇಂಡಿಯಾ ಟುಡೇ ಮತ್ತು ಆಜ್ ತಕ್ನ ತೊರೆದು ಬೇರೆ 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 ಮಾಧ್ಯಮಗಳಿಗೆ ಹೋಗಿದ್ದಾರೆ. ಆ ಮಾಧ್ಯಮಗಳನ್ನೆಲ್ಲ ನಡೆಸ್ತಾ ಇರೋದು ಗೌತಮ್ ಅದಾನಿ. ಗೌತಮ್ ಅದಾನಿ ಯಾರು ಅಂದರೆ ನರೇಂದ್ರ ಮೋದಿ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ನಾ ಹಾಗಾಗಿ ಕರೆಯೋದಿಲ್ಲ. ಆದರೆ ನರೇಂದ್ರ ಮೋದಿ ಅವತ್ತು ಆಪ್ಕಾ ದುಕಾನ್ ಮಹಿ ಚಲಾತಾ ಹೂँ ಅಂತ ಏನು ಹೇಳಿದ್ರು, ಅದು ಈಗ ನನಗೆ ನಿಜ ಅಂತ ಅನ್ನಿಸ್ತಾ ಇದೆ. ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.